ನಮಸ್ಕಾರ ಕರ್ನಾಟಕ ಅಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನೇಟ್ ಕುಕಿಂಗ್ ವಿತ್ ಲವ್. ಬನ್ನಿ ಇವತ್ತು ಮಿಲ್ಕ್ ಪೌಡರ್ ಇಂದ ಮಸಾಲ ಪನ್ನೀರ್ ಮಾಡೋದು ಹೇಗಂತ ನೋಡೋಣ. ಒಂದು ಬೌಲ್ ಫುಲ್ಲು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ, ಒಂದು 2 ಎಣಕು ಕರಿಬೇವು ತಗೊಂಡಿದ್ದೀನಿ, ಒಂದು 20ರಿಂದ 25 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಆರ್ಗಾನೋ ಸೀಸನಿಂಗು 3 ಪ್ಯಾಕೆಟ್ ತಗೊಂಡಿದ್ದೀನಿ, ಒಂದು ಲೆಮನ್ನು. ಬನ್ನಿ ಈಗ ಹೋಗೋಣ ಹೇಗೆ ಮಾಡೋದಂತ. ಮೊದಲಿಗೆ ಸ್ಟವ್ ಅಂಟಿಕೊಂಡು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿ ಆಗಲಿ. ಕಡಾಯಿ ಬಿಸಿಯಾಗಿದೆ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಇದಾಗಿದೆ. ಸೊ ಇದನ್ನು ಒಂದು ಇದರ ಚೇಂಜ್ ಮಾಡ್ಕೊಳ್ಳೋಣ. ಅದೇ ಪ್ಯಾನ್ಗೆ ಕರಿಬೇವನ್ನ ಹಾಕ್ಕೊಳ್ಳೋಣ. ಅದು ಒಂದು 5 ನಿಮಿಷ ಹಂಗೆ ಡ್ರೈ ರೋಸ್ಟ್ ಆಗಲಿ. ನಾವು ಮಾಡ್ತಾ ಇರೋ ಈ ಮಸಾಲ ಪನ್ನೀರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವು. ಇದ್ರ ಜೊತೆಗೆ ಜೀರಾನ ಸ್ವಲ್ಪ ಕೂಡ ಹಾಕ್ಕೋಬೋದು ನಾವು. ಇದೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ತೆಗೆದುಕೊಳ್ಳೋಣ. ಈಗ ಇದೇ ಪ್ಯಾನ್ಗೆ 1 ಲೀಟ್ರ್ ನೀರಷ್ಟು ಹಾಕ್ಕೊಳ್ಳೋಣ. ನಾನು ಅರ್ಧ ಲೀಟ್ರು ನನಗೆ 1 ಲೀಟ್ರ್ ಅಷ್ಟು ನೀರು ಹಾಕ್ಕೊಳ್ಳೋಣ. ನಾನು ಹಾಲು ಪೌಡ್ರನ್ನ ಅರ್ಧ kg ಆಗೋಷ್ಟು ತಗೊಂಡಿದ್ದೀನಿ. ಸೊ ಹಂಗಾಗಿ 1 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಇದು ಕುದಿ ಬರೋ ಅಷ್ಟಿಗೆ ನಾವು ಆವಾಗಲೇ ಹುರಿದಿಟ್ಕೊಂಡಿರೋಂಥ ಕರಿಬೇವನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಮುರ್ಕೊಂಡು ಬೀಜ ಸಪ್ರೇಟಾಗಿ ಹೋಲ್ ಸಪ್ರೇಟಾಗಿ ಎತ್ಕೊಳ್ಳೋಣ. ನೋಡಿ ಈ ಥರ ಬೀಜ ಸಪ್ರೇಟು, ಕಾಯಿನ ಸಪ್ರೇಟಾಗಿ ತಗೊಳ್ಳೋಣ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಬೀಜಗಳನ್ನ ಇದರಲ್ಲಿ ಹಾಕ್ಕೊಂಡು ಸುಮ್ಮನೆ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ 1 ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ಇದೇ ಬೌಲ್ಗೆ ಈ ಹುರಿದಿಟ್ಕೊಂಡಿರೋಂಥ ಕರಿಬೇವನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇದರಲ್ಲೇ ಆ ಕರಿಬೇವನ್ನ ಹಾಕ್ಕೊಳ್ಳೋಣ. ನೋಡಿ ನೀರು ಕುದೀತಾ ಇದೆ. ನಾವು ತೆಗೆದಿಟ್ಕೊಂಡಿರೋಂಥ ಹಾಲು ಪೌಡ್ರನ್ನ ಕಲಿಸ್ಬಿಟ್ಟು ಅದರಲ್ಲಿ ಹಾಕೋಣ. ಹಂಗೆ ಹಾಕಿದ್ರೆ ಉಂಡೆ ಕಟ್ಬಿಡತ್ತೆ. ನೋಡಿ ಹಾಲು ಪೌಡ್ರನ್ನ ಚೆನ್ನಾಗಿ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ. ಹಾಲು ಪೌಡ್ರ್ ಹಾಕಿರೋದ್ರಿಂದ ಚೆನ್ನಾಗಿ ಕುದೀಲಿ ಹಾಲು ಒಂದ್ಸರಿ. ನೋಡಿ ಲೈಟಾಗಿ ಕುದಿಯೋಕ್ಕೆ ಪ್ರಾರಂಭ ಆಗಿದೆ. ಚೆನ್ನಾಗಿ ಕುದೀಲಿ ಇದು. ನಾವು ಪ್ರೀತಿಯಿಂದ ಯಾವುದೇ ಅಡುಗೆ ಮಾಡಿದ್ರು ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅಷ್ಟರೊಳಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಕಾಟನ್ ಪಂಚೆನ ತೇವ ಮಾಡಿಕೊಂಡು ಇದ್ರ ಮೇಲೆ ಹಾಕಿಟ್ಕೊಳ್ಳೋಣ. ಇದರಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ ನಾವು. ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಜೀರಿಗೆನ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಕರಿಬೇವು,
ಈ ಪ್ಯಾಕೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಗೋನನ ಇದನ್ನು ಹಾಕ್ಕೊಳ್ಳೋಣ ಇದರಲ್ಲಿ. ಇದು ನನ್ನ ಹತ್ರ ಇತ್ತು, ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಇಲ್ಲಾಂದರೆ ನೀವು ಬೆಳ್ಳುಳ್ಳಿನ ಡ್ರೈ ಮಾಡಿ ಅದನ್ನು ಹಾಕ್ಕೋಬೋದು. ಇದರಲ್ಲಿ ಚೆನ್ನಾಗಿರುತ್ತೆ ಫ್ಲೇವರು. ನೋಡಿ, ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸ್ಟವ್ನ. ನೋಡಿ, ನಾವು ಮೆಣಸಿನ್ಕಾಯಿನ ಹಾಕಿದ್ದೀವಲ್ಲ, ಅದರಿಂದನೇ ಎಲ್ಲ ಸ್ವಲ್ಪ ಹೊಡೆದಿದೆ. ಆದರೂ ನಾವು ಸ್ವಲ್ಪ ಅರ್ಧ ಲೆಮನ್ನ ಸ್ಕ್ಯೂಸ್ ಮಾಡ್ಕೊಳ್ಳೋಣ ಇದರಲ್ಲಿ. ಚೆನ್ನಾಗಿ 1-2 ನಿಮಿಷ ಹಂಗೆ ಕಲಿಸಿದ್ರೆ ಎಲ್ಲ ಬಿಟ್ಕೊಳ್ಳುತ್ತೆ. ನೀರು ಸಪ್ರೇಟಾಗಿ, ಪನ್ನೀರ್ ಸಪ್ರೇಟಾಗಿ. ನೋಡಿ, ಮಸಾಲ ಪನ್ನೀರು ಚೆನ್ನಾಗಿ ಕಾಣ್ತಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ, ನೋಡಿ, ಇದನ್ನೆಲ್ಲ ಇದು ಮಾಡಿಕೊಂಡು ಸ್ವಲ್ಪ ಹಂಗೆ ಸ್ಕ್ವೀಸ್ ಮಾಡೋಣ. ಈಗ ಇದೇ ಇದರಲ್ಲಿ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ. ಈಗ ಇದರಲ್ಲಿ ಒಂದು ನಾರ್ಮಲ್ ವಾಟರ್ನ ಹಾಕ್ಕೊಂಡು ಸ್ವಲ್ಪ ಹಂಗೆ ವಾಶ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಮಸಾಲ ಪನ್ನೀರು. ಈಗ ಇದನ್ನು ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಡಿಹೈಡ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಆದಷ್ಟು ನೀರನ್ನೆಲ್ಲ ಡ್ರೈ ಮಾಡಿದ್ದೀನಿ. ಈಗ ಇದೇ ಥರ ಸುತ್ತಬಿಟ್ಟು ಇದ್ರ ಮೇಲೆ ಸ್ವಲ್ಪ ವೈಟ್ ಏನಾದರೂ ಇಡೋಣ. ನೋಡಿ, ಇದನ್ನು ಒಂದು ಬಟ್ಲು ತುಂಬ ನೀರು ಇಟ್ಕೊಂಡು ಅದನ್ನು ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರು ಇರೋದೆಲ್ಲ ಹೊರಗಡೆ ಬಂದುಬಿಟ್ಟು ಒಂದು ಅರ್ಧ ಗಂಟೆ ಹಿಂಗೆ ಇರಲಿ. ಬನ್ನಿ, 1 ಅವರ್ ಆಗಿದೆ. ಈಗ ಇದನ್ನು ತೆಗಿಯೋಣ. ನೋಡಿ, ಎಕ್ಸ್ಟ್ರಾ ನೀರೆಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ. ಈಗ ಇದನ್ನು ನಾವು ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಪನ್ನೀರು. ಬನ್ನಿ, ಈಗ ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಮಸಾಲ ಪನ್ನೀರು. ಈಗ ಇದನ್ನು ನಮಗೆ ಬೇಕಾಗಿರೋ ಸೈಜ್ಗೆ ಸಣ್ಣಕ್ಕೆ ಕಟ್ ಮಾಡೋಣ. ಇದನ್ನು ಹಂಗೆ ತೆಗೆದು ಇಟ್ಕೊಳ್ತೀನಿ. ಈಗ ಇದನ್ನು ನಮ್ಗೆ ಯಾವ್ಯಾವ ಸೈಜ್ ಬೇಕೋ ಅವ ಸೈಜ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲ ಪನ್ನೀರ್ ರೆಡಿ. ನೋಡಿ, ಮಸಾಲ ಪನ್ನೀರ್ ರೆಡಿ. ಇದನ್ನು ನಾವು ಕರ್ರಿಗೆ ಚಪಾತಿ ಜೊತೆಗೆ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.